ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಮ್ಮನ ಮನೆ ನೆನಪಾಗ್ತದೆ ಅಂತ ಹೇಳಲಿಲ್ಲ. ಏನಿಲ್ಲ ಅಜಯ್, ಹಾಗೆ ಸುಮ್ಮನೆ. ಓಕೆ, ರೆಡಿ ಇದೆಯಲ್ಲ, ಬಾ ಹೋಗೋಣ. ಅಲ್ಲಿರೋಲ್ಲ, ನಮಗೋಸ್ಕರ ಕಾಯ್ತಾ ಇರ್ತಾರೆ. ಫಾಸ್ಟ್. ಒಂದ್ ನಿಮಿಷ ಅಜಯ್, ಅಲ್ಲಿ ಪೂಜೆ ಮುಗ್ದಾದ್ಮೇಲೆ ಮುಂದೇನು ಮನೆಗೆ ಬರೋದು. ಬಟ್ ಅಲ್ಲಿ ಹೊರಡೋದೇ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆ, ಎಲ್ಲರೂ ಹೋಗ್ಬೇಕಿತ್ತಾ? ನಾನಾ? ಇಲ್ಲಪ್ಪ, ಸುಮ್ಮನೆ ಜನರಲ್ ನಾಲೆಜ್ ಕೇಳ್ದೆ ಅಷ್ಟೇ. ನಾವು ಬರ್ಬೇಕಾದ್ರೆ ಯಾವ ರೂಟಲ್ಲಿ ಬರ್ತೀವಿ? ರೂಟಾ? ಟ್ರಾಫಿಕ್ ಎಲ್ಲಿ ಕಮ್ಮಿ ಅಂತ ಆ ರೂಟಲ್ಲಿ ಬರ್ತೀವಿ. ಯಾಕೆ, ಏನು ವಿಷಯ ಹೇಳು. ಇದನ್ನು ಜನರಲ್ ನಾಲೆಜ್ಗೆ ಕೇಳ್ದೆ ಅಷ್ಟೇ. ಇಲ್ಲೇ ಮಾತಾಡ್ತಾ ನಿಂತ್ಕೊಂಡ್ರೆ ಇನ್ನೂ ಲೇಟ್ ಆಗುತ್ತೆ. ನಿಂದೇನೇ ಪ್ರಶ್ನೆ ಇದ್ರು ಕಾರಲ್ಲಿ ಕೇಳು. ಯಾರನ್ನು ಯಾವತ್ತೂ ಕಾಯಿಸ್ಬಾರ್ದು, ತಪ್ಪದು. ಬೇಗ ಬಾ. ರೇವತಿ, ನಿಮ್ಮಪ್ಪ ಏನೇ ಇನ್ನೂ ಬಂದಿಲ್ಲ? ನನ್ನಂತೂ ಕೈಕಾಲೆಲ್ಲ ನಡುಗ್ತಾ ಇದೆ ಕಣೆ. ಇರಮ್ಮ ಒಂದು ನಿಮಿಷ, ನಾನು ಅಪ್ಪಂಗೆ ಕಾಲ್ ಮಾಡ್ತೇನೆ. ಅಮ್ಮ, ರಿಸೀವ್ ಮಾಡ್ತಿಲ್ಲಮ್ಮ. ಅಯ್ಯೋ ದೇವ್ರೆ, ಏನಪ್ಪ ಮಾಡ್ಲಿ ಈಗ? ಅಮ್ಮ, ನೀನ್ ಗಾಬರಿ ಆದ್ರೆ ನಂಗೂ ಗಾಬರಿ ಆಗತ್ತೆ. ಅಪ್ಪ ಬರ್ತಾರೆ, ಸ್ವಲ್ಪ ಸಮಾಧಾನವಾಗಿರು. ಅಪ್ಪ ಬರಲ್ಲ ರೇವತಿ, ಬರೋದಕ್ಕೆ ನಾನು ಬಿಡೋದು ಇಲ್ಲ. ಅದೇ ಮತ್ತೆ ಪ್ಲಾನ್ ಮಾಡಿರೋದು ಯಾರು? ನಮ್ ದುರ್ಗಾ ಅಕ್ಕ. ಆ ಪ್ಲಾನ್ ಚೇಂಜ್ ಮಾಡಕ್ಕೆ ಆ ಬ್ರಹ್ಮನ್ ಕೈಲೂ ಆಗಲ್ಲ ಅಂತ ಏನ್ ಗೊತ್ತು. ಅಯ್ಯೋ ದೇವ್ರೆ, ನಂಗೆ ಸಮಾಧಾನನೇ ಆಗ್ತಿಲ್ವಲ್ಲ. ನೀವಪ್ಪ ಈ ಸಲ ಮುಹೂರ್ತ ಮೀರೋಕ್ ಮುಂಚೆ ಗಣೇಶನ್ ತರಲಿಲ್ಲ ಅಂದ್ರೆ ಏನಾಗುತ್ತೋ ಏನೋ. ಮನೆಯವರೇ ಫೋನ್ ಮಾಡಿರ್ಬೇಕು. ಓ ಅಲ್ಲ, ಇವರು ಏನ್ ಮಾಡ್ಲಿ? ಹಲೋ ಸರ್, ಅದು ರೈಡ್ ಮಾಡ್ತಾ ಇದ್ನಲ್ಲ, ಅದಕ್ಕೆ ಫೋನ್ ತೆಗಿಯಕ್ಕಾಗಿಲ್ಲ. ಬಂದೆ, ಇನ್ನೇನು 5 ನಿಮಿಷ ಆನ್ ದ ವೇ ಇದ್ದೀನಿ. ಹಲೋ, ಒಂದ್ ನಿಮಿಷ. ಆಕ್ಚುಲಿ ಐ ವೆರಿ ಸಾರಿ. ಅದೇನಾಯ್ತು ಅಂದ್ರೆ ಸಾರಕ್ಕೆ ಫ್ರೆಂಡ್ ಚಂದ್ರಶೇಖರ್ ಅವ್ರಿಗೆ ಕಾಲ್ ಮಾಡೋದಕ್ಕೆ ಹೋಗಿ ನಿಮಗೆ ಕಾಲ್ ಮಾಡ್ಬಿಟ್ಟಿದ್ದೆ. ನಿಮ್ ಕಡೆಯಿಂದ ಯಾವ ವಿಷಯನೂ ಇಲ್ಲ, ಸೊ ನೀವು ಆರಾಮಾಗಿ ಹಬ್ಬ ಮಾಡ್ಕೋಬಹುದು. ಏನ್ ಸರ್ ನೀವು ಇಷ್ಟು ಸುಲಭವಾಗಿ ಹೇಳ್ಬಿಡ್ತೀರಲ್ಲ. ನನಗೆ ನನ್ನ ಕೆಲಸದ ಬಗ್ಗೆ ನಂಬಿಕೆ ಇದೆ, ಅದಕ್ಕೆ ಆವಾಗಲೇ ನಿಮ್ಮ ಹತ್ರ ವಾದ ಮಾಡಿದ್ದು. ಇಷ್ಟೆಲ್ಲ ಸುತ್ತಾಡಿಸಿ ಸತಾಯಿಸಿ ತಪ್ಪು ನಿಮ್ ಕಡೆ ಇಟ್ಕೊಂಡು ಇವಾಗ ಸುಲಭವಾಗಿ ಹಬ್ಬ ಮಾಡ್ಕೊಳ್ಳಿ ಹೋಗಿ ಅಂತೀರಲ್ಲ. ಏನ್ ಸರ್, ನಿಮ್ ಕಾಲಿಗೆ ಬೀಳ್ಬೇಕಾ? ಅದಕ್ಕೆ ನನಗ್ ಟೈಮ್ ಇದೆ, ನಿಮಗ್ ಟೈಮ್ ಇದ್ರೆ ಬಂದೋಗಿ. ಏನಪ್ಪ, ಎಂಥ ಜನಗಳು ಹೀಗೂ ಇರ್ತಾರೆ. ಭಗವಂತ, ಇಂಥ ಟೈಮಲ್ಲಿ ಇಂಥ ಪರೀಕ್ಷೆ ಇಟ್ಬಿಟ್ಟಿಯಲ್ಲಪ್ಪ ನನಗೆ. ಮುಹೂರ್ತ ಮೀರೋದ್ರೊಳಗೆ ಗಣಪತಿ ತಗೊಂಡು ಹೋಗ್ಲೇಬೇಕಿವಾಗ. ಎಲ್ಲ ರೆಡಿಯಾಗಿತ್ತು, ಆದ್ರೆ ಏನೇ ನೀನು ಹೊರಗಿನೋಳ್ ತರ ಕೇಳ್ತಾ ಇದ್ಯಾ? ಪ್ರತಿ ವರ್ಷ ನಾವು ಮುಹೂರ್ತ ಮೀರೋಕ್ ಮುಂಚೆ ಅಲ್ವೇನೆ ಗಣೇಶನ ಕೂರಿಸ್ತಿದ್ದು. ಆದ್ರೆ ಈ ಸಲ ಅಪ್ಪಂಗೇನೋ ಅರ್ಜೆಂಟ್ ಕೆಲ್ಸ ಬಂತು ಅಂತ ಮುಹೂರ್ತದೊಳಗೆ ಗಣೇಶನ್ ತರಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಏನಾಗುತ್ತೋ ಏನೋ ಅಂತ ಭಯ ಆಗೋಗಿತ್ತು ಅಕ್ಕ. ಅದೇ ಟೈಮಿಗೆ ಕರೆಕ್ಟ್ ಆಗಿ ನೀವೇ ಗಣೇಶನ್ ಮೂರ್ತಿನ ತಂದ್ರಿ. ನಮ್ಗಂತೂ ದೇವ್ರಿದ್ದಾನೆ ಅಂತ ಆ ದೇವ್ರೇ ಬಂದು ಹೇಳ್ದಾಗಾಯ್ತು, ನೀವಿಬ್ರು ಮನೆಗೆ ಬಂದಾಗ. ಅನಿಷ್ಟಗಳು ನಮ್ ಕಾಲೆಳಿಯಕ್ಕೆ ಅಂತಾನೆ ಕಾಯ್ತಿರ್ತವೆ ಕಣೆ. ಆದ್ರೆ ನಾವು ಮಾಡಿರೋ ದಾನ ಧರ್ಮ ಪುಣ್ಯ
ಇವೆಲ್ಲ ಈ ಅನಿಷ್ಟಗಳ ತಲೆ ಮೇಲೆ ಹೊಡೆದು ನಮ್ಮ ಕಾಲ್ ಕೆಳಗಡೆ ಬೀಳೋ ಹಾಗೆ ಮಾಡುತ್ತೆ. ಅಮ್ಮ, ನನಗೆ ಯಾವ ಅನಿಷ್ಟಗಳು ಒಕ್ಕರ್ಸ್ಕೊಳುತ್ತೆ? ಭಾವ, ಪ್ರತಿ ಸಲ ನಮಗೇನಾದ್ರೂ ಕೆಟ್ಟದಾಗುತ್ತೆ ಅಂದಾಗ್ಲೇ ನೀವ್ ಸಹಾಯಕ್ಕೆ ಬರ್ತೀರಾ. ಅದ್ ಹೇಗ್ ಸಾಧ್ಯ ಅಂತ ಇದುವರೆಗೂ ಗೊತ್ತಾಗಿಲ್ಲ ಅಪ್ಪ. ಅದು ಹಾಗಲ್ಲ ರೇವತಿ. ಲೈಫ್ ಥಿಯರಿ ಇಸ್ ವೆರಿ ಸಿಂಪಲ್. ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದೇ ಆಗುತ್ತಷ್ಟೆ. ಆದ್ರೆ ಅಚಾನಕ್ ಆಗಿ ನಮ್ಮನೆ ಗಣೇಶನ ಹೇಗ್ ತಂದ್ರಿ ನೀವು? ಅಯ್ಯೋ ಅಮ್ಮ, ಅದೊಂದು ದೊಡ್ಡ ಕತೆ. ಇವ್ರು ನಂಗೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡ್ ಬಂದ್ರ. ಆಗ ಅಳಿಯಂದ್ರೆ, ನಿಮ್ ಹತ್ರ ನಿಮ್ ಸೊಸೆಂದ್ರ ಬಗ್ಗೆ ನಾನೊಂದು ವಿಷಯ ಹೇಳ್ಬೇಕಿತ್ತು. ಬಂದ್ರಮ್ಮ, ಬನ್ನಿ, ಜಾಗ ಬಿಡಮ್ಮ. ಅವ್ರಿಗೆ ನಿಮ್ ವಿಷಯ ಹೇಳುವಾಗ ನಿಮ್ ಮುಖ ಕಂಡ್ರೆ ಚೆನ್ನಾಗಿರುತ್ತೆ, ಅದಕ್ಕೆ. ಫಿಟ್ಟಿಂಗ್ ಇರ್ತದೆ ಬೊಮ್ಮ. ಯಾಕೆ ನನ್ನ ಸೊಸೆಯಂದಿರಿಂದ ಏನಾದ್ರು ತೊಂದರೆ ಆಯ್ತಾ? ಪ್ರಾಬ್ಲಮ್ಮ? ಅಯ್ಯಯ್ಯೋ, ಎಂತ ಮಾತು ಹೇಳ್ಬಿಟ್ರಿ. ನೀವು ತಪಸ್ಸು ಮಾಡಿರ್ಬೇಕು ಇಂಥ ಸೊಸೆಯರ್ನ ಪಡೆಯಕ್ಕೆ. ಏಳೇಳು ಜನ್ಮ ಎತ್ತಿದ್ರು ಇಂಥ ಸೊಸೆಯರು ನಿಮಗ್ ಸಿಗಲ್ಲ. ಹಾಗಂತ ನಾನು ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ. ಆಕ್ಚುಲಿ ಅಕ್ಕಪಕ್ಕದವ್ರು ನಮ್ಮ ಮನೆಗೆ ಬಂದು, ಕೌಸಲ್ಯವ್ರೆ ಎಂಥ ಸೊಸೆಯರು ನಮಗ್ ಸಿಗ್ಲಿಲ್ವಲ್ರಿ ಅಂತ ಹತ್ಕೊಂಡು ಹೋದ್ರು ಅಳಿಯಂದ್ರೆ. ಅದೆಂಥ ಸಂಸ್ಕಾರ, ಅದೆಂಥ ಸಂಸ್ಕೃತಿ, ಅದೆಂಥ ಘನತೆ. ಅಬಬಬಬಬ, ಒಂದೊಂದು ಒಂದು ಮುತ್ತುಗಳು ಅಳಿಯಂದ್ರೆ. ಜಾಸ್ತಿ ದೃಷ್ಟಿನೇ ಆಗ್ಲಿಲ್ಲ. ಅಂದ್ರೆ ನೀವು ಅಷ್ಟು ಸ್ಟ್ರಾಂಗ್ ಇದ್ದೀರಾ ಅಂತ. ನನ್ನ ಸೊಸೆಯಂದಿರೇ ಹಾಗೆ, ಎಲ್ಲೇ ಹೋದ್ರು ನಮ್ಮ ಘನತೆಯನ್ನು ಕಾಪಾಡ್ತಾರೆ. ಆ ನಂಬಿಕೆ ನನಗಿದೆ. ಅಯ್ಯೋಯ್ಯೋ, ಅದ್ರಲ್ಲಂತೂ ಎಲ್ಲಷ್ಟು ಸಂಶಯನೇ ಇಲ್ಲ ಅಳಿಯಂದ್ರೆ. ನಿಮ್ಮ ದೊಡ್ಡ ಸೊಸೆ ಇದಾರಲ್ಲ, ಇವರಂತೂ ಅಬ್ಬಬ್ಬಬ್ಬಬ್ಬ, ಅದೇನ್ ಕೆಲಸ ಮಾಡ್ತಾರೋ ಏನಪ್ಪ, ಅವ್ರಿಗೆ ಸುಸ್ತೇ ಆಗಲ್ವೇನೋ. ನನ್ನನ್ನ ಒಂದು ಸ್ಪೂನ್ ಹಿಂಗೆತ್ತಿ ಹಿಂಗಿಡಕ್ ಬಿಡ್ಲಿಲ್ಲ ಅಳಿಯಂದ್ರೆ. ಇನ್ನು ಎರಡನೇ ಸೊಸೆ ಇದಾರಲ್ಲ, ಅವ್ರಿಗೆ ಅದೇನ್ ಬುದ್ಧಿ, ಅದೇನ್ ಕತೆ. ನನ್ನಂತೂ ಮಹಾರಾಣಿ ತರ ಚೇರ್ ಮೇಲೆ ಕೂರಿಸಿ ಎಲ್ಲಾ ಕೆಲ್ಸನೂ ಅವರೇ ಮಾಡೋರು. ಚಿನ್ನದಂತ ಸೊಸೆರು ಚೆನ್ನಾಗಿಟ್ಟಿರ್ಲಿ ದೇವ್ರು ನಿಮ್ಗೆ. ಇವಳಿಗೆ ನೀವೇನಾದ್ರು ಮಾಡ್ತೀರಾ ಅಥವಾ ನಾನೇನಾದ್ರು ಮಾಡ್ಲಾ? ಸ್ವಲ್ಪ ಸುಮ್ಮನಿರು ಲಕ್ಷ್ಮಿ. ಏಜೆ ಸಾಯಿಸ್ತಾನ. ಸರಿ, ನೀನ್ ಹೇಳ್ದಂಗೆ ಅವನ್ಗೆ ಕೇಳಿ ನೋಡೋಣ. ಅದು ಏನು ಮಾಡಿಬಿಡ್ತಾನೆ ಅಂತ ನೋಡೇ ಬಿಡ್ತೀನಿ ನಾನು. ಬರಲ್ಲ ಅನ್ಕೊಂಡಿದ್ದು ನೀವು ಬಂದ್ರಿ, ಬರಲ್ಲ ಅನ್ಕೊಂಡಿದ್ದು ನಮ್ ಗಣೇಶ ಬಂದ. ಅಂತೂ ಈ ಹಬ್ಬ ನಮ್ಗೆಲ್ಲ ಒಳ್ಳೇದನ್ನೇ ಕೊಡ್ತಿದೆ ಅಲ್ವೇನ್ರಿ? ಹೌದು ಕೌಸಲ್ಯ. ಈಗ ನಿಮ್ಮ ಭಾವನ್ಗೆ ತಮ್ಮ ಮೊಬೈಲ್ ಇಂದಾನೆ ಕಾಲ್ ಹೋಗುತ್ತೆ, ಮಾಡ್ಲಾ?
ಹಲೋ ಹಲೋ ಬಾಸ್, ತಿಂದವ್ ನೀರ್ ಕುಡಿಲೇಬೇಕು, ತಪ್ಪು ಮಾಡ್ದವ್ ತಿದ್ಕೊಳ್ಳೇಬೇಕು ಅಂತ ಹೇಳಿ ಹೇಳಿ ಒಡ್ಸ್ಕೊಂಡ್ ನೀನೇ ತಾನೆ. ಅದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು ರಾಜ. ಈಗ ರೇವತಿ ಫೋನಲ್ಲಿ ಮಾತಾಡ್ತಾ ಇರೋದು ನಾನೇ ಅಂತ ನಿನಗೆ ಈಗಾಗಲೇ ಇನ್ಫಾರ್ಮೇಶನ್ ಗೊತ್ತಾಗಿರುತ್ತೆ. ನೋಡು ಡಾರ್ಲಿಂಗ್, ನಾನು ಡೈರೆಕ್ಟ್ ಪಾಯಿಂಟ್ಗೆ ಬರ್ತೀನಿ. ನನಗೆ ಟೈಮ್ ಎಲ್ಲ ವೇಸ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ನನ್ನ ಕೈಲಿ ತಾಳಿ ಇದೆ, ನನ್ನ ಪಕ್ಕದಲ್ಲಿ ನನ್ನ ರೇವತಿ ಬೇರೆ ಕೂತಿದ್ದಾಳೆ. ಈಗಲೇ ತಾಳಿ ಕಟ್ತೀನಿ. ಅದು ಏನು ಮಾಡ್ಕೊಳ್ತೀಯೋ ಮಾಡ್ಕೊ. ಜೀವನದಲ್ಲಿ ಎಲ್ಲ ನಾವು ಅನ್ಕೊಂಡ್ ಹಾಗೆ ನಡೀತಾ ಇದೆ. ಇನ್ನೇನು ರೇವತಿ ಮದುವೆನೂ ನಡೆದು ಹೋಗ್ಬಿಟ್ರೆ ನಮ್ಗಿನ್ ಜೀವನದಲ್ಲಿ ಏನು ಬೇಡ ಅಲ್ವಾ ಕೌಸಲ್ಯ? ಹೌದು ಕಣ್ರಿ. ನಮ್ ರೇವತಿನೇ ಹೇಳ್ದಾಗೆ ನನ್ ಮದ್ವೆ ಜವಾಬ್ದಾರಿ ಇಲ್ಲ ನಮ್ಮ ಅಕ್ಕ ಭಾವ ತಗೊಳ್ತಾರೆ ಅಂತ ಹೇಳಿದಳಲ್ಲ. ಅವ್ರು ತಗೊಂಡ್ರು ಅಂದ್ಮೇಲೆ ಅವಳು ಬಾಳು ಬಂಗಾರದಂಗಿರುತ್ತೆ. ನೀವ್ ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೊತೀರ ಸ್ವಾಮಿ? ಸುಮ್ಮನೆ ಅಲ್ವಲಿಲ್ಲ? ಹೌದಮ್ಮ, ಡೋಂಟ್ ವರಿ, ರೀತಿ ಚೆನ್ನಾಗಿರ್ತಾಳೆ. ಯಾಕೋ ಐತೆ ಮೀಟರ್ ಆಫ್ ಆಗೋಯ್ತಾ? ಯಾರ್ಯಾರನೋ ಹಿಂದೆ ಬಿಟ್ಟು ಕೊಡ್ಸೋನಲ್ಲ ನಾನು. ಗಂಡಸ್ತರ ಮುಂದೆ ನಿಂತು ಫೇಸ್ ಟು ಫೇಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ಇವತ್ತು ನನಗೂ ರೇವತಿಗೂ ಮದ್ವೆ. ನಿನ್ನ ಕಣ್ಣೆದುರಿಗೆ ತಾಳಿ ಕಟ್ತೀನಿ. ಏನ್ ಚಿನ್ನ, ಗಟ್ಟಿ ಕಟ್ಟಿದ್ದಾರೆ ಅಂತ ಚರ್ಮ ಉರಿತಾ ಇದೆಯಾ? ಎಷ್ಟೇ ಆಗ್ಲಿ ಬೆಣ್ಣೆ ತುಪ್ಪ ತಿನ್ಸಿ ಬೆಳ್ತಿರ್ತಾರೆ, ಇದೆಲ್ಲ ಅಭ್ಯಾಸ ಇರಲ್ಲ. ಎಷ್ಟೇ ಆದ್ರೂ ಮಾಜಿಡವಲ್ವಾ ನೀನು? ಬಿಚ್ಚಿಸ್ತೀನಿರೋ. ಐ ಬಿಚ್ಚಿರೋ. ಏಯ್ ಕೂತ್ಕೊಳೆ. ನೀನೆಲ್ಲೂ ತಪ್ಪಿಸ್ಕೊಂಡು ಹೋಗೋದಿಕ್ಕ ಆಗಲ್ಲ ಚಿನ್ನ. ಕನ್ಯಾಗಿ ಬಂದಿರೋ ನಿನಗೆ ಮುತ್ತೈದೆ ಆಗೋ ಭಾಗ್ಯ ಕೊಡ್ತೀನಿ. ಇನ್ನೇನು ಏಜನು ಬಂದ್ಬಿಡ್ತಾನೆ, ಅವನ್ ಮುಂದೆನೆ ತಾಳಿ ಕಟ್ತೀನಿ. ಭಾವ ಬಂದ್ರೆ ಒಬ್ಬೊಬ್ಬನು ಧೂಳಾಗ್ಬಿಡ್ತೀರ. ನೀನು ಎಲ್ಲಾ ಹೆಣ್ಮಕ್ಳ ತರ ಬಾರು, ಗಟ್ಟಿಮೇಳ, ಪುಟ್ಟಕ್ಕನ ಮಕ್ಕಳು ಇಂಥ ಸೀರಿಯಲ್ ನೋಡೋದ್ಬಿಟ್ಟು KGF ನೋಡಿ ಮಾಸ್ ಡೈಲಾಗ್ ಹೊಡಿತಾ ಇದ್ಯಾ? ಇಲ್ಲಿ ನೋಡು, ಇಲ್ಲಿ ಒಬ್ಬೊಬ್ರು ಡಬಲ್ ಡಿಜಿಟಲ್ ಮರ್ಡರ್ ಮಾಡಿರೋರು. ಬರ್ಲಿ, ಆ ಏಜೆ ಬರ್ಲಿ, ಅವನು ಮುಂದೆನೆ ತಾಳಿ ಕಟ್ತೀನಿ. ಅದು ಏನ್ ಮಾಡ್ತಾನೋ ನಾನು ನೋಡೇ ಬಿಡ್ತೀನಿ. ನಿಮ್ ಭಾವನ ಗಣೇಶ ಹಬ್ಬದಲ್ಲ ವಿಸರ್ಜನೆ ಮಾಡ್ಬಿಟ್ಟಿರ್ತಾರೆ ಅಲ್ವನ್ರೋ? ಅದಕ್ಕೆ ಕಾಯ್ತಾ ಇದೀವಿ ಬಾಸ್, ದುಶ್ಮನಿನ ಬಂದಿಲ್ಲ. ಅವನೆಲ್ಲೋ ಬಿಲೋ ಸೇರ್ಕೊಂಡಿರ್ಬೇಕು ಬಾಸ್. ಹೆದ್ರುಕೊಂಡು ಓಡೋಗಕ್ಕೆ ನಮ್ ಭಾವ ಬೇಟೆ ಆಗೋ ಜಿಂಕೆ ಅಲ್ಲ. ಇದ್ದ ಜಾಗಕ್ಕೆ ಹುಡುಕೊಂಡ್ಬಂದು ಎದೆ ಬಗ್ಗೋ ಹೆಬ್ಬುಲಿ. ಏಯ್ ನಿಂತ್ಕೊಳೆ. ಅಬ್ಬಬ್ಬಬ್ಬಬ್ಬಬ್ಬ, ಎಂತ ಎಂಟ್ರಿ ಗುರು ನಿನ್ಗೆ. ನನ್ಗೇನು ಹೇಳಿದ್ರು ನಂಬ್ತಾ ಇಲ್ವಲ್ಲ. ಓಕೆ, ನಿಮ್ಮ ಪ್ರಕಾರ ಏನು?
ನಾನೀಗ ದೇವ್ರನ್ನ ಹೊಡೆದು ಈ ಮದುವೆ ನಿಲ್ಲಿಸ್ತೀನಿ ಅಂತನಾ? ಖಂಡಿತ ಹಾಗಾಗಲ್ಲ. ನಾನು ದೇವ್ ಹೊಡೆಯೋದು ಇಲ್ಲ, ಅವನ್ ರೇವತಿ ತಾಳಿನೂ ಕಟ್ಟಲ್ಲ. ನಂಬಿಕೆ ಬರ್ತಾ ಇಲ್ವಾ? ಓಕೆ ಫೈನ್. ಅಲ್ಲ ಏನೇ ಆದ್ರೂ ನಾನು ಈ ಲೈನ್ ದಾಟಿ ಆ ಕಡೆಗೆ ಬರಲ್ಲ. ಓಕೆ? ಸೆಕೆಂಡ್ ಹ್ಯಾಂಡ್ ಮಾರ್ಕೆಟಿಗೆ ತಗೊಂಡು ಹೋದ್ರು ಇದ್ರ ಬೆಲೆ 30,000. ಇದ್ರ ಬೆಲೆ ಕನಿಷ್ಠ ಅಂದ್ರೂ 5 ಲಕ್ಷ. ಈಗ ವಿಷಯಕ್ಕೆ ಬರ್ತೀನಿ. ಅಲ್ಲಿದ್ದಾನಲ್ಲ ಅವನು ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟಲ್ಲ. ಒಂದಕ್ಕೆ ₹1,00,000 ತರ ಬೆಟ್ಟು ಕಟ್ತೀರಾ? ರೇವತಿ, ನಾವು ಅನ್ಕೊಂಡಂಗೆ ಎಲ್ಲ ಆದ್ರೆ ಆ ದೇವ್ರನ್ನ ನೆನೆಸ್ಕೊಂಡು ನಾವು ಈಡ್ಗಾಯಿ ಹೊಡಿತೀವಿ. ಸೊ ಇವತ್ತು ನಿನ್ನನ್ನ ನೀನ್ ರಕ್ಷಿಸ್ಕೊಂಡಿದ್ಯಾ ಅಂದ್ರೆ ನೀನ್ ಅನ್ಕೊಂಡಿದ್ದು ಆಗಿದೆ. ಈಗ ನೀನ್ ದೇವ್ರ ನೆನೆಸ್ಕೊಂಡು ಏನ್ ಮಾಡ್ಬೇಕು? ಅಲ್ಲ, ಇವಳಿಗೊಂಚೂರು ಟೈಮ್ ಸೆನ್ಸೇ ಇಲ್ಲ. ಇದೆಲ್ಲ ಲೀಲಾ ಕೊಟ್ಟಿರೋ ಸಲಿಗೆ ಇವಳಿಗೆ. ಮನೇಲಿ ಪೂಜೆ ಇದೆ, ಜನ ಬಂದಿದ್ದಾರೆ, ಇದೆಲ್ಲ ಸೂಕ್ಷ್ಮ ಇವಳಿಗೆ ಗೊತ್ತೇ ಆಗೋದಿಲ್ಲ. ಅಪ್ಪ ಎಲ್ಗೋಗ್ತಿದ್ಯಾ? ನೋಡಿದ್ಯಾ ತಂಗಿ ವಿಚಾರ ಬಂದ ತಕ್ಷಣ ನಿಂಗೆ ಗೊತ್ತಾಗೋಯ್ತು, ಬಂದ್ಬಿಡ್ತೀಯ. ಆಗ್ಲೇ ಫೋನ್ ಮಾಡಿದಾಗ ಅವಳನ್ನ ಬೈದು ಕರ್ಸೋದಲ್ಲೇನಮ್ಮ, ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತಿದ್ದಾಳಂತೆ. ನಿಮ್ಮಮ್ಮ ಗಾಬರಿಯಾಗಿ ಅವಳು ಎಲ್ಲಿದ್ದಾಳೆ ನೋಡ್ಕೊಂಬನ್ನಿ ಅಂತಂದ್ಲು, ಅದಕ್ಕೆ ಹೊರಟಿದ್ದೆ. ಅಪ್ಪ ರೇವತಿಗೆ ಈಗ ಜಸ್ಟ್ ಫೋನ್ ಮಾಡಿದ್ದೆ. ಅವಳಿಗೆ ರಸ್ತೆ ಮಧ್ಯದಲ್ಲಿ ಯಾರೋ ಫ್ರೆಂಡ್ ಸಿಕ್ಲಂತೆ, ಮಾತಾಡ್ತಿದ್ಲಂತೆ. ಹಾಗೆ ಏಜನ್ನ ಸಿಕ್ರಂತೆ. ಇನ್ 20 ನಿಮಿಷದಲ್ಲಿ ಇಬ್ರು ಮನೇಲಿ ಇರ್ತಾರೆ. ಓ ಹೌದಾ, ಏಜೆ ಜೊತೆ ಇದ್ದಾಳ? ಹಾಗಿದ್ರೆ ನನಗೆ ಯಾವ ಟೆನ್ಷನ್ ಇಲ್ಲಮ್ಮ. ನಿಮ್ಮ ಅಮ್ಮ ಸುಮ್ಮನೆ ಗಾಬರಿ ಮಾಡ್ಕೊಂಡು ನೋಡ್ಕೊಂಡ್ ಬನ್ನಿ ಅಂತ ಕಳ್ಸಿದ್ಲು, ಅದಕ್ಕೆ ಹೊರಟಿದ್ದೆ. ಅವಳು ಏಜೆ ಸರ್ ಜೊತೆ ಇದ್ದಾಳೆ ಅಂದ್ರೆ ನನಗೆ ಯಾವ ಗಾಬರಿನೂ ಇಲ್ಲ. ನಿಮ್ಮಮ್ಮ ಇದ್ದಾಳೆ ನೋಡು, ಗಾಬರಿ ಪಾರ್ಟಿ, ನೋಡ್ಕೊಂಡ್ ಬನ್ನಿ ಅಂತ ಓಡಿಸಿದ್ಲು. ಅವಳಿಗೆ ಹೇಳ್ತೀನಿ ತಡಿ.
ಒಗಟ್ ಹೇಳ್ತಾನೆ, ಅದನ್ನ ಕೇಳ್ಕೊಂಡು ಇವ್ರು ಹೊಡಿತಾಳೆ. ನನ್ನ ಮಕ್ಕಳ ನೀವೆಲ್ಲ ಏನ್ ಸಿನಿಮಾ ನೋಡ್ತಾ ಇದೀರೇನ್ರೋ? ನೀವೆಲ್ಲ ಗಂಡಸ್ರು, ನಾ ಮರ್ದ್ ನನ್ ಮಕ್ಕಳ. ಬ್ರೋ, ಆ ಹುಡುಗಿಗೆ ನ್ಯಾಯ ಕೊಡ್ಸಕ್ ಬಂದೆ ನೀನು. ಈಗ ನಮಗೆ ನಾವ್ ಮರ್ದ ಅಂತ ಇದ್ದಾನೆ, ತಪ್ಪು ತಾನೆ? ನಮ್ ನ್ಯಾಯ ಬೇಡವಾ? ತಪ್ಪೆ. ಆದ್ರೆ ಹೋಗಿ ಪಾಠ ಹೇಳೋಣ ಅಂದ್ರೆ ನಾನೇ ಗೆರೆ ಹಾಕೊಂಡ್ಬಿಟ್ಟಿದ್ದೀನಿ. ಬಸ, ಇದೇನ್ ಗೆರೆ ಪಾಕಿಸ್ತಾನ ಇಂಡಿಯಾ ಬಾಡ್ರ? ಬಾಗ್ರ ಬಾಯ್ ಬರ. ಹೋಗ್ರು ಹೋಗ್ರು ಹೋಗ್ರು. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಪಾಯಿಂಟ್ಸ್ ನ ಆಡ್ ಮಾಡಬೇಕು ಅಂತ ನಾನು ಆಗಲೇ ಕೊಟ್ಟಿದ್ದೀನಿ. ಆ ನೋಟ್ಸ್ ಪ್ರಕಾರನೇ ನೀವು ಮಾಡ್ತಾ ಹೋಗಿ. ಅಂಡ್ ಲೀಗಲ್ದು ಏನಿದೆ ಅದೆಲ್ಲ ನಾನು ನೋಡ್ಕೋತೀನಿ. ಯಾ ಐ ವಿಲ್ ಟೇಕ್ ಕೇರ್. ಯು ಕ್ಯಾನ್ ಪ್ರೊಸೀಡ್. ಓಕೆ. ಹಾಯ್ ವಿಜಯ್. ಫೋನಲ್ಲಿ ನಾನು ಏನ್ ಮಾತಾಡ್ತಾ ಇದ್ದೆ ಅಂತ ಕತ್ ಕೇಳಿಸ್ಕೊತಾ ಇದ್ದ? ಕತ್ ಕೇಳಿಸ್ಕೊಳ್ಳೋದೆಲ್ಲ ಸೀನೇ ಇಲ್ಲ. ನಿಮ್ಗೇನಾದ್ರೂ ಲೇಡಿ ಫ್ಯಾನ್ ಫೋನ್ ಮಾಡ್ತಾರಾ ಅಥವಾ ಮೆಸೇಜ್ ಮಾಡ್ತಾರಾ? ಆ ಥರ ಏನಾದ್ರೂ ಇದ್ದಿದ್ರೆ ಯೋಚನೆ ಮಾಡ್ಬೋದಿತ್ತಪ್ಪ. ಬಟ್ ಅದೆಲ್ಲ ಸೀನ್ ಇಲ್ಲ. ಯಾಕೆ ಹುಡುಗಿಯರು ನನಗೆ ಮೆಸೇಜ್ ಮಾಡೋದು, ಕಾಲ್ ಮಾತಾಡೋದು ಹಾಗೇನಾರ ಮಾಡಿದ್ರೆ ನಿಂಗೆ ಏನಾರ ಪ್ರಾಬ್ಲಮ್ಮಾ? ಆ ಥರ ಏನೂ ಇಲ್ಲಪ್ಪ. ನೀವು ಸುಮ್ಮನೆ ಏನೇನೋ ಹೇಳ್ಬೇಡಿ. ನಾನಿಲ್ಲಿ ಡೌಟ್ ಇಟ್ಕೊಂಡು ಬಂದಿಲ್ಲ, ತುಂಬಾ ಕಾನ್ಫಿಡೆನ್ಸ್ ಇಂದ ಬಂದೆ. ನೀವು ರೇವತಿನ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ರೌಡಿಗಳ ಜೊತೆ ಫೈಟ್ ಆಗಿರುತ್ತೆ ಅಂತ ನಂಗೆ ಗೊತ್ತು. ಹೇಳಿ ಹೇಳಿ ಯಾವ ತರ ಫೈಟ್ ಮಾಡಿದ್ರಿ? ನಂಗೆ ಚಿಕ್ಕವಳಿದ್ದಾಗಿಂದ ಆಕ್ಷನ್ ಸಿನಿಮಾ ಅಂದ್ರೆ ತುಂಬಾ ಇಷ್ಟ. ಈ ಪ್ರಭಾಕರ್ ಅವರು, ಅಂಬರೀಶ್ ಅವರು, ವಿಷ್ಣುವರ್ಧನ್ ಅವರು ಹೇಗ್ ಫೈಟ್ ಮಾಡ್ತಿದ್ರು ಅಂತ ಟಿವಿ ಮುಂದೆ ಕುತ್ಕೊಂಡು ನೋಡ್ತಾನೆ ಇದ್ದೆ. ಎಷ್ಟ್ ಜನ ಹೊಡೆದ್ರಿ? ಎಷ್ಟ್ ಮೂಳೆ ಮುರಿದ್ರಿ? ಹೇಳಿ 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 ಪ್ಲೀಸ್ 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 ಪ್ಲೀಸ್. ಓ ಅದಾ? ಆಕ್ಚುಲಿ ನಾನು ಕಡಿಮೆ ಜನ ಇರ್ತಾರೆ ಅನ್ಕೊಂಡು ಹೋದೆ. ಅಲ್ಲಿ ಸಿಕ್ಕಾವಡೆ ಜನ ಇತ್ತು. ಹಾ, ತುಂಬಾ ಜನ ಇದ್ರು, ನೀವು ಒಬ್ರೇ ಇದ್ರಿ. ಫೈಟ್ ಹೇಗಾಯ್ತು? ಯಾರನ್ನ ಫಸ್ಟ್ ಹೊಡೆದ್ರಿ? ಅದಾದ್ಮೇಲೆ ಒಂದ್ ನಿಮಿಷ. ಅಯ್ಯೋ, ಹೊಸದಾಗಿ ಮದ್ವೆ ಆಗಿರೋರು ಹೀಗೆಲ್ಲ ಆಡಲ್ವಲ್ಲ ಅಕ್ಕ. ನೋಡಿ ಹೇಗೆ ನೋಡ್ತಿದ್ದಾರೆ. ಸದು,
ಏಜನ ಎಲ್ಲ ಬುಟ್ಟಿಗೆ ಹಾಕೊಂಡ್ಬಿಟ್ಲು ಸರು. ಏಜನ್ ಹೇಳ್ಕೊಂಡ್ರೇನೆ ಮೂಲೆಗೆ ಸೇರ್ತಿದ್ದಳು. ಇವತ್ತು ಏಜೆ ಕೈ ಹಿಡ್ಕೊಂಡು ಮುಖದ ಹತ್ರ ತಗೊಂಡು ಹೋಗ್ತಿದ್ದಾಳೆ ಅಂದ್ರೆ ನೀರಿಯಪ್ಪ ಮುಂದಕ್ಕೆ ಹೇಳ್ಬೇಡಿ. ಹಬ್ಬದ ದಿನ ಅಪ್ಶಕ್ತಿ ಹೇಳಿ ಏಜೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಫೈಟ್ ಹೇಗಾಯ್ತು ಹೇಳಿ ಪ್ಲೀಸ್. ಅದು ಆಯ್ತು ಬಿಡಿ, ನಾನು ರೇವತಿನ ಕೇಳ್ಕೊತೀನಿ. ಅಕ್ಕ, ಕಲ್ಲಿನ ಕೋಳಿ ಯಾವಾಗ ಹೋಗುತ್ತೆ ಹೇಳಿ? ಕಲ್ಲಿನ ಬಸವ ಯಾವಾಗ ಎದ್ದೇಳುತ್ತೆ ಹೇಳಿ? ಪ್ರಳಯ ಆಗುವಾಗ. ಏಜಲಿಲ್ಲ ಇಬ್ರು ಮಧ್ಯೆ ಪ್ರಣಯ ನಡೆದ್ರೆ ಅದು ನಮ್ಮ ಪಾಲಿಗೆ ಪ್ರಳಯ ಆದಂತ ತಾನೇ ಅಕ್ಕ. ಅಕ್ಕ, ಹೊಟ್ಟೆಗೆ ಬೆಂಕಿ ಬಿದ್ರು ಪರವಾಗಿಲ್ಲ, ಆದ್ರೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ದಂಗ ಆಗ್ತಿದೆ. ಏಜಲಿಲ್ಲ ಒಂದಾದ್ರೆ ಏನಕ್ಕ ಮಾಡೋದು? ಪರವಾಗಿಲ್ಲ, ಅವರಿಬ್ರು ಒಂದಾಗ್ಲಿ. ಅಯ್ಯೋ ಸುಮ್ಮನಿರಿ ಅಕ್ಕ ನೀವು. ಅವರಿಬ್ರು ಒಂದಾದ್ರೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ ಇದ್ದೀರಾ. ಯಾವತ್ತು ಹೂ ಬಿಡುತ್ತೆ ಅಂತ ಗುಲಾಬಿ ಗಿಡನ ತಪ್ಕೊಂಡು ಓಡಾಡಕ್ಕಾಗತ್ತಾ? ಮುಯ್ ಚುಚ್ಚಲ್ವಾ? ಮುಯ್ ಚುಚ್ಚುತ್ತೆ ಅಲ್ವಾ? ನೀವೇ ಹೇಳಿ. ನೋಡಿ ಅಕ್ಕ, ನಮ್ಮ ಮನೆಗೆ ಮಾಸ್ಟರ್ ಮೈಂಡ್ ಅಂದ್ರೆ ಅದು ನೀವೇ. ಪ್ಲೀಸ್ ನೀವೇನಾದ್ರು ಮಾಡಿ. ಬೇರೆಯವ್ರ ಜಾಗದಲ್ಲಿ ಇದ್ಕೊಂಡು ನಮ್ ಪ್ಲಾನ್ ವರ್ಕ್ ಮಾಡಕ್ ಆಗಲ್ಲ ಲಕ್ಷ್ಮಿ. ನಮ್ಮ ಪ್ಲಾನ್ ವರ್ಕ್ ಆಗ್ಬೇಕು ಅಂದ್ರೆ ನಾವು ಮೊದಲು ಈ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೇಕು. ಏಜೆ ಬಂದಿದ್ದಾರೆ ಅಂದ ತಕ್ಷಣ ನಾವಾಗಿ ನಾವೇ ಬರ್ತೀವಿ ಅಂತ ಹೇಳಕ್ ಹೋಗ್ಬಾರ್ದು. ಅವರಾಗಿ ಅವರೇ ನಮ್ಮನ್ನ ಕರೆಯೋ ತನಕ ಕಾಯ್ಬೇಕು. ನೋಡೋಣ, ಏಜೆ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಅವ್ರು ನಮ್ಮನ್ನ ಕರೀತಾರೋ ಇಲ್ವೋ ಅನ್ನೋದು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಸರು, ಈ ಮನೆಗ್ ಬಂದಾಗಿಂದ ನಮ್ಮನೆಗ್ ಹೋಗೋಣ ಅಂತ ಬಸ್ರೆ ಹೆಣ್ಮಕ್ಳ ತರ ಬೈಕೆ ಇಟ್ಕೊಂಡಿದ್ಯಲ್ಲ, ಈಗ ಏನೇ ಆಯ್ತು? ಯಾಕೆ ಬರಲ್ಲ ಅಂತಿದ್ಯಾ? ಅಲ್ಲ ಅಕ್ಕ, ಅವಳು ನಾವು ನಮ್ಮನೆಗೆ ಹೋಗ್ಬೇಕಾ ಬೇಡ ಅಂತ ಡಿಸೈಡ್ ಮಾಡೋದಕ್ಕೆ ಏನ್ ದೊಡ್ಡ ಲಂಡನ್ ರಾಣಿನಾ? ಸರೋ, ಏನಾಯ್ತು? ಲಗೇಜ್ ಪ್ಯಾಕ್ ಮಾಡ್ಕೊಳಲ್ವಾ? ನೋಡಿ ಅಕ್ಕ, ನೀವಾದ್ರೂ ಹೇಳಿ. ನನಗಂತೂ ಬಡ್ಕೊಂಡ್ ಸಾಕಾಯ್ತು. ಆ ಲೀಲಾ ಯಾರು? ನಮ್ಮನೆ ಕರಿಯಕ್ಕೆ ಅಂತ ಕೋಪ ಮಾಡ್ಕೊಂಡು ಕೂತಿದ್ದಾಳೆ. ಇನ್ನೇನಕ್ಕ ಮಾಡ್ಲಿ? ಏಜೆ ಯಾವತ್ತು ಯಾವ ವಿಷಯಕ್ಕೂ ಯಾರ ಒಪಿನಿಯನ್ ತಗೊಂಡಿಲ್ಲ. ಅಂತದ್ರಲ್ಲಿ ನಮ್ ಬಗ್ಗೆ, ನಾವು ನಮ್ಮನೆಗೆ ಹೋಗೋದ್ರ ಬಗ್ಗೆ ಆ ಎಡವಟ್ ಲೀಲನ್ ಒಪಿನಿಯನ್ ಕೇಳ್ತಾರಲ್ಲ, ಇದಕ್ಕಿಂತ ದೊಡ್ಡ ಸೋಲು ಇನ್ನೊಂದಿಲ್ಲ. ನಾನಂತೂ ಬರೋದಿಲ್ಲ ಅಕ್ಕ. ಬೇಕಿದ್ರೆ ಇದೇ ಮನೆಯಲ್ಲೇ ಮುಸ್ರೆ ತೊಳ್ಕೊಂಡು ಇದ್ಬಿಡ್ತೀನಿ ಹೊರತು ಆ ಲೀಲಾ ಕೊಟ್ಟಿದ್ ಭಿಕ್ಷೆ ತಗೊಂಡ್ ಬದುಕಲ್ಲ ನಾನು. ಅಯ್ಯೋ ನಿನ್ನ, ಹೇಗಪ್ಪ ಈ ಮನೆಯಿಂದ ಆಚೆ ಹೋಗೋದು? ಯಾರು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅಂತ ಕಾಯ್ಬೇಕಾದ್ರೆ ಈಗೇನೆ ನಮ್ಗೆ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊಂತ ಹೇಳಿದ್ದಾರೆ. ನಿಮ್ದೇನೇ ಹೊಸದಮ್ಮ, ಬಾಯ್ ಮುಸ್ಕೊಂಡು ನಡಿಯ. ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಬರಲ್ಲ ಬರಲ್ಲ ಬರಲ್ಲ. ನನಗೂ ಅದೇ ಫೀಲಿಂಗು ಕಣೆ. ಅದು ನೀನ್ ಬೇಡ ಅಂದ್ಯಲ್ಲ? ಯಾವ್ದಮ್ಮ? ಅದೇ ನಿನ್ ಸೊಸೆಂದ್ರಿಗೆ ಬೆಂಡೆತ್ತಿ ಬ್ರೇಕ್ ಹಾಕೋದು. ನನಗ್ ತುಂಬಾ ಚೆನ್ನಾಗಿದೆ ಅನಿಸ್ತಿತ್ತು. ನೀನೊಬ್ಳು ಬೇಡ ಅನ್ಬಿಟ್ಟೆ. ಅಮ್ಮ, ನೀನ್ ಅವ್ರನ್ನ ಏನ್ ಅನ್ಕೊಂಡಿದ್ಯಾ? ಅವರು ಈಚೆ ಸೊಸೆಂದ್ರು, ಅವ್ರಿಗೆ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಇದೆ. ಅವ್ರನ್ನ ನೀನ್ ಕೇಳಕ್ ಟ್ರೈನಿಂಗ್ ಬಿಟ್ಟಿದ್ದೀನಿ ಅಂದ್ರೆ ನೀನ್ ಸುಮ್ಮನೆ ಬಿಟ್ಟಿರ್ತೀಯಾ? ಅವ್ರಿಗೆ 7 ಲೋಕನೇ ತೋರ್ಸಿರ್ತೀಯ. ಇನ್ನು ಬೇಕಾದ್ರೆ ಹೇಗಮ್ಮ? ಅವ್ರು ನಮ್ ಕಣ್ಣೀರ್ನ ನೀರಾಗ ಹರಿಸಿದ್ರಲ್ಲ, ಅದಕ್ಕೆ ಬಡ್ಡಿ ಸಮೇತ ವಸೂಲು ಮಾಡ್ತಾ ಇದ್ದೀನಿ ಅಷ್ಟೇ ಕಣೆ. ಇನ್ನ ಸ್ವಲ್ಪ ಅಸಲು ಬಾಕಿ ಇತ್ತು. ನೀನೇನು ತ್ಯಾಗರಾಣಿ ತರ ಕರ್ಕೊಂಡು ಹೋಗ್ಬೇಡ ಅನ್ಬಿಟ್ಟೆ. ಅಮ್ಮ, ಅವ್ರಿಗೆ ಇಷ್ಟೊತ್ತಿಗಾಗ್ಲೇ ಕಷ್ಟ ಅಂದ್ರೇನು, ಮಿಡಲ್ ಕ್ಲಾಸ್ ಜೀವನ ಅಂದ್ರೇನು, ಇದ್ರಲ್ಲಿ ಚಾಲೆಂಜಸ್ ಏನೇನಿರುತ್ತೆ ಅಂತ ಅರ್ಥ ಆಗಿರುತ್ತೆ. ಹಾಗಂತೀಯಾ? ಏನೋಪ್ಪ, ನನ್ಗೇನು ಅವ್ರ ಮುಖಗಳನ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿದ್ರೆ ಹಾಗನ್ನಿಸ್ಲಿಲ್ಲ. ಅಮ್ಮ, ಅವ್ರ 3 ಜನ ರಬ್ಬರ್ ಬ್ಯಾಂಡ್ ಇದ್ದಾಗೆ, ಎಳ್ದಷ್ಟು ಎಳಿತಿರ್ಬೋದು. ಆದ್ರೆ ಕಟ್ಟಾಯ್ತು ಅಂತ ತಿಳ್ಕೊ, ಪಟ್ ಅಂತ ಏಟಾಗೋದು ನಮ್ಗೆ. ಅದಕ್ಕೆ ಅಮ್ಮ, ತುಂಬಾನು ರುಬ್ಬಾರ್ದು, ಸದ್ಯಕ್ಕೆ ಸಾಕು. ನನ್ನ ಪ್ರಕಾರ
ಅವ್ರಿಗೆ ಈಗ್ಲಾದ್ರೂ ಬುದ್ಧಿ ಬಂದಿದೆ ಅನ್ಸುತ್ತೆ. ಇನ್ನ ಲಕ್ಷ್ಮಿ ಸರು, ಇದು ಹಠ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ. ನಮಗಾಗಿರೋ ಅವಮಾನಕ್ಕೆ ಹಠ ತೊಟ್ಟು ಸೇಡ್ ತೀರಿಸ್ಕೋಬೇಕು. ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳಿ. ಕಾಡಿನ ರಾಜ ಯಾರು? ಏನಕ್ಕ ನೀವು ಇಲ್ಲಿ ನೋಡಿದ್ರೆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ರಸಪ್ರಶ್ನೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನೀವು? ಹೇಳಿದಕ್ಕೆ ಮಾತ್ರ ಉತ್ತರ ಕೊಡ್ತಾರು. ಇನ್ಯಾರು? ಸಿಂಹ. ಗುಡ್. ಆದ್ರೆ ಕಾಡಲ್ಲಿ ಒಂದೇ ಸಿಂಹ ಇರಲ್ಲ, ತುಂಬಾ ಸಿಂಹಗಳಿರುತ್ತೆ. ಅದರ ಟೆರಿಟರಿಗೆ ಮಾತ್ರ ಅದು ರಾಜ ಆಗಿರುತ್ತೆ. ತನ್ನ ಟೆರಿಟರಿ ಬಿಟ್ಟು ಹೊರಗಡೆ ಬಂದ್ರೆ ಬೇರೆ ಸಿಂಹನ ಎದುರಿಸ್ಬೇಕಾಗ್ಬೋದು. ಅದರ ಅರ್ಥ ಅವರವರ ಟೆರಿಟರಿನಲ್ಲಿ ಅವರವರೇ ಗೆಲ್ತಾರೆ. ಇಷ್ಟು ದಿನ ಸೋಲನ್ನ ಕಂಡಿರೋ ನಾವು ಗೆಲ್ಲಬೇಕು ಅಂದ್ರೆ ಮತ್ತೆ ನಮ್ಮ ಟೆರಿಟರಿಗೆ, ಅಂದ್ರೆ ನಮ್ಮ ಜಾಗಕ್ಕೆ ನಾವು ವಾಪಸ್ ಹೋಗ್ಬೇಕು. ಆಗ್ಲೇ ನಮ್ಮ ಆಟನ ಈಸಿಯಾಗಿ ಆಡಕ್ ಸಾಧ್ಯ. ನಾ ಹೇಳಿದ ಅರ್ಥ ಆಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.